ಸರ್ವಿಸ್ ರಸ್ತೆ ಇಲ್ಲದೆ ಬೈಪಾಸ್ ಕಾಮಗಾರಿ. ಚೌಡಾಪುರದಲ್ಲಿ ಅಪಘಾತಗಳ ಸರಮಾಲೆ. ಚೌಡಾಪುರ ಬೈಪಾಸ್ ಅವ್ಯವಸ್ಥೆ, ಜನರ ಜೀವಕ್ಕೆ ಯಾರು ಹೊಣೆ? ಹೌದು, ಅಫ್ಜಲ್ಪುರ ತಾಲೂಕಿನಲ್ಲಿ 80 ಕೋಟಿ ವೆಚ್ಚದಲ್ಲಿ ಬೈಪಾಸ್ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭವಾದರೂ ಜನರ ನಿತ್ಯ ನರಕ ಯಾತನೆ ತಪ್ಪಿಲ್ಲ. ಚೌಡಾಪುರ ಬೈಪಾಸ್ ರಸ್ತೆ ನಿರ್ಮಾಣ ಸ್ಥಳದಲ್ಲಿ ದಿನಕ್ಕೊಂದು ಅಪಘಾತದ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕಳೆದ ಸೋಮವಾರ ರಾತ್ರಿ ಸುರಿದ ಮಳೆಯಿಂದ ಬೈಪಾಸ್ ರಸ್ತೆಯ ಕಾಮಗಾರಿ ಜನರ ಸಂಚಾರಕ್ಕೆ ಫಜೀತಿ ತಂದೊಡ್ಡಿದೆ. ಮಳೆಯಿಂದ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಸರ್ವಿಸ್ ರಸ್ತೆ ಇಲ್ಲದೆ ಇರುವುದರಿಂದ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ಸಂಪೂರ್ಣ ಕೆಸರುಗದ್ದೆಯಂತಾಗಿದೆ. ಪ್ರಸಿದ್ಧ ಧಾರ್ಮಿಕ ಯಾತ್ರಾ ಕ್ಷೇತ್ರವಾದ ಶ್ರೀ ದತ್ತಾತ್ರೇಯ ದೇವಸ್ಥಾನಕ್ಕೆ ಈ ರಸ್ತೆಯ ಮುಖಾಂತರ ವಾಹನಗಳು ಚಲಿಸಬೇಕು. ಬೇರೆ ಬೇರೆ ರಾಜ್ಯಗಳ ಜನರು ಶ್ರೀ ದತ್ತನ ದರ್ಶನಕ್ಕೆ ಬಂದು ಈ ರಸ್ತೆಯ ಅವ್ಯವಸ್ಥೆ ಕಂಡು ಹಿಡಿಶಾಪ ಹಾಕುತ್ತಿದ್ದಾರೆ. ಇನ್ನು ವಾಹನಗಳು ಚಲಿಸುವಾಗ ನಿಯಂತ್ರಣ ತಪ್ಪುತ್ತಿವೆ. ಬೈಕ್ ಸವಾರರಂತೂ ನಾವು ಯಾವ ದಿಕ್ಕಿನ ಕಡೆಗೆ ಚಲಿಸುತ್ತಿದ್ದೇವೆ ಎಂಬುದೇ ತಿಳಿಯದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 2 ವರ್ಷ ಐತ್ರಿ ಇದು ಬೈಪಾಸ್ ಬಿಡ್ತೀನಿ ಕೆಲಸ ನಡೆದ್ರಿ. ಸರ್ವಿಸ್ ರೋಡ್ ಮಾಡ್ಕೊಡಲ್ಲಾಗ್ಯಾರ ಜನರಿಗೆ. ಹಂಗೆ ಇದು ದೇವಸ್ಥಾನ ರೋಡ್ ಅದ ರೀ, ಸುಮಾರು ಸಾವಿರಾರು ಗಾಡಿ ಓಡಾಡ್ತಾವೆ. ನಿನ್ನೆ ಹಿಡಿದವ್ರಿಗೆ 2-3 ದಿನ ಆಯ್ತು ಕಾಲ್ ಮಾಡತ್ತೀನಿ. ದಿನ 8 ಫ್ಯಾಮಿಲಿ 2 ವೀಲರ್ ಮೇಲೆ ಬೀಳುತ್ತಾರೆ, ಸಣ್ಣ ಸಣ್ಣ ಹುಡುಗರವ. ಅಂದ್ರೆ ಭೀ ಅವ್ರು ಹೇಳಿದ್ರೆ ನಿರ್ಲಕ್ಷ್ಯ ಮಾಡ್ಲತ್ತಾರೆ ರೀ. ರೋಡಿನ ಹಾಲತ್ ನೋಡ್ರಿ ಏನಿಲ್ಲ. ನೀವು ಭೀ ಈಗ ವಿಡಿಯೋ ಮಾಡಿರಬೇಕು. ಯಾಕೆ 2 ವೀಲರ್ ಮುಂದಕ್ಕೆ ಹೋಗಲ್ಲಾಗ್ಯಾವ, ಯಾರು ಬೀಳುತ್ತಾವೆ ಮತ್ತು ಕಾರ್ಗಳು ಸ್ಕಿಡ್ ಆಗತ್ತಾವೆ. ಅಂದ್ರೂ ಇವರು ಎಷ್ಟು ಸರಿ ಅವ್ರು ಗಮನಕ್ಕೆ ತಂದ್ರೆ ಮ್ಯಾಲಿನ ಕೆಲಸ ಬ್ರಿಡ್ಜ್ ಕೆಲಸ ಮಾಡತ್ತಾರೆ. ಸರ್ವಿಸ್ ರೋಡ್ ಎರಡು ಅನುಕೂಲ ಮಾಡ್ಕೊಡಲ್ಲಾಗ್ಯಾರ. 2 ವರ್ಷ ಐತಿ ಇದೇ ಪ್ರಾಬ್ಲಮ್ ಅದ. ಯಾರು ಏನು ಹೇಳಿದ್ರು ತೆಲಕ್ ತಗೋಲ್ಲ, ಹ್ಞೂ ಮಾಡ್ತೀನಿ ಅಂತಾರ ಹೋಗ್ತಾರೆ ರೀ. ಕೇರ್ಲೆಸ್ ಮಾಡ್ತಾರೆ. ದಿನ 8 ಫ್ಯಾಮಿಲಿ ಏನದ ಇಲ್ಲಿ ಆಕ್ಸಿಡೆಂಟ್ ಆಗಿ ಬೀಳುತ್ತವ. ಇನ್ನು ಈಗ ಮೊನ್ನೆ ಆ ಕಾರ್ ಆಕ್ಸಿಡೆಂಟ್ ಭೀ ಆಗ್ಯದ ರೀ. ಅವ್ರು ಏನು ಗಮನಕ್ಕೆ ತಂದ್ರೆ ಭೀ ಅವ್ರು ಒಟ್ಟು ಏನು ಇದು ನಿರ್ಲಕ್ಷ್ಯ ಮಾಡ್ಲತ್ತಾರ. ಅದಕ್ಕೆ ಕೆಲಸ ಮಾಡಿಕೊಡಲ್ಲಾಗ್ಯಾರ. ಅದಕ್ಕೆ ಏನದ ನೀವು ಸಾಕ್ಷಿ ನೀವೇ ಹಿಡಿಯೋದು ಮಾಡ್ಕೋರಿ. ಮತ್ತು ಇನ್ನಾಗ ನೋಡ್ರಿ ಎಲ್ಲ ಕೇಳ್ರಿ, ಜನರಿಗೆ ಓಡಾಡೋರಿಗೆ ನೀವು ಕೇಳ್ರಿ. ಎಲ್ಲೋ 7ನೇ ತಾರೀಕಿಗೆ ಗಾಡಿ ಆಕ್ಸಿಡೆಂಟ್ ಆಗ್ಯದ್ರಿ. ಯಾರು ಮಾಡ್ಯಾರ? ಇವರೇ ಮಾಡ್ಯಾರ್ರಿ. ಯಾರು? ಈ ಸದ ಬ್ರಿಡ್ಜ್ ಕೆಲಸ ಮಾಡೋರೇ ಮಾಡ್ಯಾರ್ರಿ. ಮಾಡಿದ ನಂತರ ಕಿರಣ್ ಹೈದದ್ರಿ. ಅದು ಏನೋ ಉಳಿದು ದೊಡ್ಡ ಮಾತು. ಅದ್ರೊಳಗ ನಮ್ಮ ಮಗ ಲಗ್ನ ಮಗ ಇದ್ರಿ. ಆದ್ರೂ ನಾವು ಈಗ 2 ದಿವಸ ಗಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಅವರೇ ಒಯ್ದಕಿಸಿ ಬಿಟ್ಟಾರಲ್ಲಿ ಮೆಕ್ಯಾನಿಕ್ ದುಕಾನ್ದಾಗ. ಸ್ವಂತ ಇವರೇ ಒಯ್ದು ಬಿಟ್ಟಾರ್ರಿ. ವಾಲಪ್ಪ ಅಂದ್ರೆ ನಾವು ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊಂಡು ಏನ್ರಿ ನಾವು ಕೆಲಸ ಮಾಡ್ಕೊತಿದ್ದೆವು. 2 ದಿವಸ ಮಾಡಿಸ್ಕೊಡ್ತೀನಿ ಅಂತ ಗಾಡಿ ಒಯ್ದಾರ. ಇವತ್ತಿಗೆ ಈ ಸದ 18-20 ದಿವಸ ಆಯ್ತು ಏನೋ ಗಾಡಿನೂ ರೆಡಿ ಮಾಡ್ಲಿಕ್ತಾ ಇರಲ್ಲ, ಅಲ್ಲಿ ರೊಕ್ಕನೂ ತುಂಬಲಿಕ್ತಾ ಇರಲ್ರಿ. ನಾವು ಏನಾದ ಬಾಡಿಗೆ ಗಾಡಿ ತೊಗೊಂಡು ನಾವು ತಿರ್ಗಾಡ್ಲಿಕ್ತೀವಿ. 20,000 ರೂಪಾಯಿ ಹಾಂ ಕೇಳೋಣ ಏನಂತಾರ ಏನ್ರಿ ಹಾಕ್ತೀನಿ ಅಂತಾರ್ರಿ. ಅವ್ರು ಒಟ್ಟೆ ಹಾಕೋದಿಲ್ಲ, ಅವ್ರು ಮಾಡೋದಿಲ್ಲ ಕೆಲಸ ರೀ. ಅವ್ರು ಕೆಲಸ ಮಾಡೋದಿಲ್ಲ. ಅಷ್ಟೊಂದು ರಸ್ತೆ ಹದಗೆಟ್ಟು ರಸ್ತೆ ಇಡೀ ಕೆಸರು ಗದ್ದೆಯಂತಾಗಿದ್ದರಿಂದ ಜಾರಿಕೊಂಡು ಹಲವು ಬೈಕ್ ಸವಾರರು, ಹೆಣ್ಣು ಮಕ್ಕಳು ಜೊತೆಗೆ ಜಾರಿ ಬಿದ್ದಿರುವ ಅವಘಡಗಳು ನಡೆದಿವೆ. ಅಷ್ಟೊಂದು ರಸ್ತೆ ಹದಗೆಟ್ಟು ರಸ್ತೆ ಇಡೀ ಕೆಸರು ಗದ್ದೆಯಂತಾಗಿದ್ದರಿಂದ ಜಾರಿಕೊಂಡು ಹಲವು ಬೈಕ್ ಸವಾರರು, ಹೆಣ್ಣು ಮಕ್ಕಳ ಜೊತೆಗೆ ಜಾರಿ ಬಿದ್ದಿರುವ ಅವಘಡಗಳು ನಡೆದಿವೆ. ಹಾಗಾಗಿ ಕೂಡಲೇ ಬೈಪಾಸ್ ರಸ್ತೆಯ ಪಕ್ಕದಲ್ಲಿ ಉತ್ತಮ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಬೇಕು. ಸರ್ವಿಸ್ ರಸ್ತೆ ನಿರ್ಮಾಣವಾಗುವವರೆಗೂ ನಾವು ಬೈಪಾಸ್ ರಸ್ತೆಯ ಕಾಮಗಾರಿ ಆರಂಭಿಸಲು ಬಿಡುವುದಿಲ್ಲ ಹಾಗೂ ಅಪಘಾತವಾದ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು. ಅಲ್ಲಿಯವರೆಗೆ ಕಾಮಗಾರಿ ಸ್ಥಗಿತಗೊಳಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸುಮಾರು 2-3 ವರ್ಷ ಮೇಲ್ಪಟ್ಟೈತಿ ರೋಡ್ ಚಾಲು ಆಗಿ. ಮೇಲಿನ ರೋಡಿಗೆ ತೆಗಿ ಬಿದ್ದರೆ ಸರ್ವಿಸ್ ರೋಡಿನ ಅನಾನುಕೂಲತೆ ಭಾಳ ಅದ. ಜನ ಇದು ಏನಪ್ಪ ಕಾರ್ ಪಲ್ಟಿಗೆ 2 ವೀಲರ್ ಹೋಗ್ಲಿಕ್ಕೆ ಅನಾನುಕೂಲತೆ ಅದ. ಸಾರ್ವಜನಿಕ ಭಾಳ ತೊಂದರೆ ಅದ. ಇದರಿಂದ ಇದೆಲ್ಲ ಸಾರ್ವಜನಿಕ ಎಲ್ಲ ತಿರುಗಾಡ್ತಾರೆ ಅಂದ್ರೂ ಇವನು ಗಮನಕ್ಕೆ ಇಲ್ಲದಂಗೆ ಆಗಿದೆ. ಇದು ನಿರ್ಲಕ್ಷ್ಯದಿಂದ ನೋಡ್ಲಕತ್ತಾರ. ಇದು ಮೇನ್ ರೋಡ್ಗಿಂತ ಮೇಲೆ 2 ಬದಿ ಸಾರ್ವಜನಿಕ ಹೋಗೋ ಸಲುವಾಗಿ ಸೈಡ್ ರೋಡ್ ಮಾಡ್ಕೊಡ್ಬೇಕಾಗಿ ಕೇಳ್ಕೊತೀವಿ. ಅಲ್ಲಿ ತನಕ ರೋಡ್ ಕೆಲಸ ಬಂದಿಡಬೇಕು. ಸಹಿತಗೊಳ್ಬೇಕು. ಸರ್ವಿಸ್ ರೋಡ್ ಆಗ್ಬೇಕು. ನಮ್ಮಲ್ಲಿ 2 ರೋಡ್ ಸಾರ್ವಜನಿಕ ಗಣಗಾಪುರ ದೇವಸ್ಥಾನ ಜಾಗ ಅದ. ಹೋಗೋ ಜನ 100,000 ಜನ ದಿನ ಜೀಪ ಕಾರ್ ಬರ್ತಾವ. ಅವು ಸ್ಟ್ರಕ್ ಆಗಿ ಬೀಳಕ್ಕೆ ಆಕ್ಸಿಡೆಂಟ್ ಆಗ್ಲಿಕ್ಕತ್ತಾವ. ಇಲ್ಲಿ ಎಲ್ಲ ದೊಡ್ಡ ಅಧಿಕಾರಿಗಳು ಇಲ್ಲಿ ಹೋಗ್ತಾರೆ, ನಿರ್ಲಕ್ಷ್ಯ ಗಪ್ಪಾಗಿ ಹೋಗ್ತಾರೆ. ಯಾರು ಕಿವಿ ಹಾಕಲ್ಲ. ಶಾಸಕರು ಕೂಡ ಇಲ್ಲಿದೆ ಹೋಗ್ತಾರೆ. ಎಲ್ಲರೂ ಇಲ್ಲಿ ಜನಪ್ರತಿನಿಧಿಗಳು ಇಲ್ಲಿ ಹೋಗ್ತಾರೆ. ಅದ್ರ ಲೋಡ್ ಕೆಪಾಸಿಟಿ ಡಾಂಬರ ನಿಂದಿರ್ತ ಲೋಡ್ ಕೆಪಾಸಿಟಿ ಅದು ಯಾರು ಲೋಡ್ ಕೆಪಾಸಿಟಿ
ಈಗ ನೀ ಮಾಡೋ ರೂಲ್ಸ್ ಪ್ರಕಾರ ಏನದ ರೂಲ್ಸ್ ಪ್ರಕಾರ ಹಂಗೆ ರೂಲ್ಸ್ ಅದು ಹೆಂಗೆ ಓಡಾಡ್ಲಿ ಮಂದಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ರಿ. ರಾತ್ರಿ ಮಳೆ ಆಗಿದೆ ಮಾಡ್ತೀವಿ ಅಂತ ಹೇಳ್ತೀವಿ. 2 ವರ್ಷ ಮಾಡಲಾಗಿರಿ ಈಗ ಮಾಡ್ತೀರಿ ನೀನು ಕೆಲಸ ನಿಂತದ ನೋಡ್ತೀರಿ ಎಷ್ಟು ಸ್ಪೀಡ್ ನೀರ ಕೆಲಸ ಹೆಂಗ್ರಿ ಮೊದಲ್ ಸರ್ವಿಸ್ ರೋಡ್ ಮಾಡ್ಬೇಕ ಇದು ಬ್ರಿಡ್ಜ್ ಕೆಲಸ ಮಾಡ್ಬೇಕು ನೀವು ಚೂತೆ ಮಾಡಕ್ ಹೋಗ್ಬೇಡ್ರಿ ಮೊದಲ ಸರ್ವಿಸ್ ರೋಡ್ ಮಾಡ್ಬೇಕು. ಮಳೆ ಬರಕ ಮುಂಚೆನು ರೋಡ್ ಸ್ಕಿಡ್ ಆಗ್ಲಿಕ್ಕಿತ್ತು. ನೀವು ನೀರ್ ಹೊಡಿತೀರಿ ಇನ್ನ 2 ಸಾರಿ ನೀರ್ ಹೊಡಿತೀರಿ. ನೀರ್ ಹೊಡೆದ ಬಳಕ ಎಷ್ಟ್ ಮಂದಿ ಬಿದ್ದಾರ ನೋಡ್ತೀರಿ ನೀವು. ಸ್ಕಿಡ್ ಆಗಿ ಬಿದ್ದಿರಿ ಕಾಣಿಸಲ್ಲ ನಿಮ್ಗ. ಆ ಧೂಳ ಡಸ್ಟ್ ಕಲ್ಲಾಗ್ರಿ ನೀರ್ ಹೊಡ್ಲಿಕ್ತಾರ ಇವ್ರು ನೀರ್ ಹೊಡಿದ ಹೋಗ್ತಾರ. ಅದು ಟ್ಯಾಂಕರ್ ನೀರ್ ಹೊಡಿದ್ ಹೋತ್ ನೋಡ್ರಿ. ಆಮೇಲೆ 2 ವೀಲರ್ ಓಡಾಡ್ತಾವ ನೋಡ್ರಿ ಬೀಳತಾವ್ರಿ ಸ್ಕಿಡ್ ಆಗ್ತಾವ. 2 ವರ್ಷ ಇದೇ ಪ್ರಾಬ್ಲಮ್ ನೋಡ್ರಿ. ಸಾಹೇಬ್ರೆ ನೀವು ಅನ್ನೆಸೆಸರಿ ಅಂತ ಹೇಳ್ತೀರಿ, ಬಟ್ ಅದು ಮೊದಲೇನ್ ರೋಡ್ ಸುದ್ದಿತ್ರಿ. ಅವಾಗ ಇವರೇ ಬಿಡ್ಸಾರಿ, ಇವರೇ ನೀರ್ ಹೊಡಿದಿ 2 ವೀಲರ್ಗಳಿಗೆ ಬಿಡ್ಸಾರ ಇವರೇ. ಹಳ್ಳಗಿಲ್ ಹಾಕಿರಂದ್ರೆ ಗ್ರಿಪ್ ಹಿಡ್ಕೋತಾರೆ.